ಪ್ರಿಯರೇ, ನನ್ನ ಕನ್ನಡದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯುವಶಕ್ತಿಯೇ, ಇಂದು ನಾವು ಇಲ್ಲಿ ಸೇರುವುದೇ ಕೇವಲ ಒಂದು ಸಮಾರಂಭಕ್ಕಾಗಿ ಅಲ್ಲ, ಒಂದು ಶೌರ್ಯ ಗಾಥೆಯನ್ನು ಸ್ಮರಿಸಲು, ಒಂದು ವೀರತೆಯ ಪ್ರತಿರೂಪವನ್ನು ನಮಿಸುವುದಕ್ಕಾಗಿ. ಸಮರ ಸಾರಿದವರು ಸಾವಿರಾರು, ಸಮರವನ್ನೇ ಸಂಹರಿಸಿದವಳು ಇವಳೊಬ್ಬಳೇ. ಇದು ಕೇವಲ ಸಾಲುಗಳಲ್ಲ, ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಇತಿಹಾಸ. ಯುದ್ಧದ ಮೈದಾನದಲ್ಲಿ ಸಾವಿರಾರು ವೀರರು ಹೋರಾಡಿದ್ದಾರೆ, ಆದರೆ ಯುದ್ಧವೇ ತನ್ನ ದಿಕ್ಕು ಬದಲಾಯಿಸಿಕೊಳ್ಳುವಂತೆ ಮಾಡಿದವಳು ಆ ವೀರ ಕನ್ನಡಿತಿ. ಅವಳ ಕೈಯಲ್ಲಿ ಹಿಡಿದ ಖಡ್ಗ ಕೇವಲ ಲೋಹವಲ್ಲ, ಅದು ನ್ಯಾಯದ ಸಂಕೇತ, ಅದು ಧೈರ್ಯದ ಘೋಷಣೆ, ಅದು ಸ್ವಾಭಿಮಾನದ ಚಿಹ್ನೆ. ಶತ್ರುಗಳ ಎದುರು ನಿಂತಾಗ ಅವಳು ಕೇವಲ ಒಬ್ಬ ಮಹಿಳೆ ಅಲ್ಲ, ಅವಳು ಶಕ್ತಿಯ ಸ್ವರೂಪ, ಅವಳು ಅಸುರ ಸಂಹಾರಿಣಿ, ಅವಳು ನಮ್ಮ ಭೂಮಿಯ ಮಗಳಾಗಿ ನಮ್ಮ ಹೃದಯದ ಧೈರ್ಯವಾಗಿ ನಿಂತಳು. ಕರ್ನಾಟಕದ ಶೌರ್ಯಗಾಥೆಯಲ್ಲಿ ಅಕ್ಷರಶಃ ಅಮರಳಾದ ಆ ವೀರ ಕನ್ನಡಿತಿ ನಮಗೆ ಏನು ಕಲಿಸುತ್ತದೆ? ಅವಳು ಕಲಿಸುತ್ತದೆ, ಭಯವೇ ಬಂದರೂ ತಲೆ ಬಾಗಬಾರದು ಎಂದು. ಅವಳು ಕಲಿಸುತ್ತದೆ, ಅನ್ಯಾಯದ ವಿರುದ್ಧ ಹೋರಾಟವೇ ನಮ್ಮ ಧರ್ಮ ಎಂದು. ಅವಳು ಕಲಿಸುತ್ತದೆ, ಹೆಣ್ಣು ಎನ್ನುವುದು ದೌರ್ಬಲ್ಯತೆಯ ಸಂಕೇತವಲ್ಲ, ಅದು ಶಕ್ತಿಯ ಪರಾಕಾಷ್ಠೆ ಎಂದು. ಇಂದು ನಾವು ಯುವಕರಿಗೆ ಒಂದು ಸಂದೇಶ ಕೊಡಬೇಕು. ಧೈರ್ಯ ನಮ್ಮ ರಕ್ತದಲ್ಲಿದೆ, ಸ್ವಾಭಿಮಾನ ನಮ್ಮ ಹೃದಯದಲ್ಲಿದೆ. ನಮ್ಮ ಇತಿಹಾಸದಲ್ಲಿ ವೀರರು ಮಾತ್ರವಲ್ಲ, ವೀರ ಮಹಿಳೆಯರೂ ಇದ್ದಾರೆ. ಆ ವೀರ ಕನ್ನಡಿತಿಯ ಪಾದಚಿಹ್ನೆಗಳು ನಮ್ಮ ದಾರಿಗೆ ಬೆಳಕು. ಅವಳ ಸಾಹಸ ನಮ್ಮೊಳಗಿನ ಜ್ವಾಲೆ, ಅವಳ ತ್ಯಾಗ ನಮ್ಮೊಳಗಿನ ಸಂಕಲ್ಪ. ಬನ್ನಿ, ನಾವೆಲ್ಲರೂ ಒಂದಾಗಿ ಘೋಷಿಸೋಣ: ಕರ್ನಾಟಕ ಮಾತೆಗೆ ಜಯ, ವೀರ ಕನ್ನಡಿತಿಯರಿಗೆ ಜಯ. ನಮ್ಮ ನಾಡಿನ ಶೌರ್ಯ, ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಹೆಮ್ಮೆ ಎಂದೆಂದಿಗೂ ಅಕ್ಷಯವಾಗಿರಲಿ. ಧನ್ಯವಾದಗಳು. ಜೈ ಕರ್ನಾಟಕ. What?